Hello everyone, myself Shobha. I am working as a biology lecturer in Swami Vivekananda U College. Today I am going to discussing about the basics of biology and introduction of biology. Okay, first let us start biology. What is biology? Biology means the study of living organism is called biology. ಜೀವಿಗಳ ಬಗ್ಗೆ ನಾವು ಅಧ್ಯಯನ ಮಾಡೋದನ್ನ ಜೀವಶಾಸ್ತ್ರ ಅಂತ ಕರಿತೀವಿ. Here what is living organisms? Here living organism is plant, animals, a certain bacteria. These are the bunch of these organisms is called the living organisms, and study of these organisms is called biology. First, the biology word is derived from Greek letter. Biology ಎಂಬ word Greek letter ಇಂದ ನಾವು derive ಮಾಡ್ಕೊಂಡಿದ್ದೀವಿ. Biology ಅಂದ್ರೆ ಮೀನಿಂಗ್ ಏನು? ಅಕಾರ್ಡಿಂಗ್ ಟು ಗ್ರೀಕ್ ಲೆಟರ್, ಬಯೋಸ್ ಮೀನ್ಸ್ ಲೈಫ್. ಬಯೋಸ್ ಮೀನ್ಸ್ ಲೈಫ್, ಜೀವ. ಅಂಡ್ ಲಾಜಿ ಮೀನ್ಸ್ ಸ್ಟಡಿ ಆಫ್. ಬಯೋಲಜಿ, ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಈಸ್ ಕಾಲ್ಡ್ ಬಯಾಲಜಿ. ಓಕೆ, ನಾವು ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಜೀವಶಾಸ್ತ್ರ ಅಂತ ಕರಿತೀವಿ. ಅಂಡ್ ದೆನ್ ಫಾದರ್ ಆಫ್ ಬಯಾಲಜಿ. ಫಾದರ್ ಆಫ್ ಬಯಾಲಜಿ ಹೂ ಈಸ್ ಅರಿಸ್ಟಾಟಲ್. ಅರಿಸ್ಟಾಟಲ್ ನಾವು ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ವಾಟ್ ಈಸ್ ದ ಮೇನ್ ಅಚೀವ್ಮೆಂಟ್ ಆಫ್ ಅರಿಸ್ಟಾಟಲ್ ಈಸ್ ಪ್ಲಾಂಟ್ ಮತ್ತು ಅನಿಮಲ್ಸ್ ಅನ್ನ ಕ್ಲಾಸಿಫಿಕೇಶನ್ ಆಗಿ ವರ್ಗಗಳನ್ನಾಗಿ ವಿಂಗಡಣೆ ಮಾಡ್ತಾನೆ ಅರಿಸ್ಟಾಟಲ್. ಓಕೆ, ಅಂಡ್ ದೆನ್ ಡಿವಿಷನ್ ಆಫ್ ಬಯಾಲಜಿ. ಬಯಾಲಜಿನಲ್ಲಿ ಎಷ್ಟು ಡಿವಿಷನ್ ಇದೆ? ಬಯಾಲಜಿನಲ್ಲಿ ಎರಡು ಡಿವಿಷನ್ ಇದೆ. ಒಂದು ಬಾಟನಿ ಆ್ಯಂಡ್ ಝುವಾಲಜಿ. ವಾಟ್ ಈಸ್ ಬಾಟನಿ? ಬಾಟನಿ ಮೀನ್ಸ್ study of plants. Study of plants is called botany. ಸಸ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡೋದನ್ನ ಬಾಟನಿ ಅಂತ ಕರಿತೀವಿ. And what is zoology? Zoology means the study of animals, the study of ourselves. Okay, we are animal, we are not plant. Okay, study of animals is called zoology. Okay, botany. In botany we are studying algae. Okay, algae and bryophytes, pteridophytes, gymnosperm and angiosperm. ನೀವು ನಿಮ್ಮ ಹೈಸ್ಕೂಲಲ್ಲೇ ಕಲಿತಿದ್ದೀರ. ಡಿಫ್ರೆನ್ಸ್ ಏನಪ್ಪ ಅಂದರೆ ವರ್ಡಿಂಗ್ಸ್ ಚೇಂಜ್ ಆಗಿರುತ್ತೆ. ಕನ್ನಡದಲ್ಲಿ ಓದಿರ್ತೀರ. ಆಲ್ಗೆಗಳು, ಆಲ್ಗೆಗಳಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ? 3 ಟೈಪ್ಸ್. ರೆಡ್ ಆಲ್ಗೆ, ಬ್ಲೂ ಆಲ್ಗೆ and bryophytes. Bryophytes is called amphibians of plant kingdom. Amphibians ಅಂದ್ರೆ ಏನು? The animal which live in both earth and water. Okay, ಒಂದು ಉಭಯವಾಸಿಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಉಭಯವಾಸಿಗಳಂದ್ರೆ ಏನು? ಒಂದು ಪ್ರಾಣಿ ನೀರಲ್ಲಿ ಮತ್ತು ಭೂಮಿಲಿ ಎರಡರಲ್ಲೂ ವಾಸ ಮಾಡುವಂಥ ಒಂದು ಜೀವಿಗೆ ಉಭಯವಾಸಿಗಳು ಅಂತ ಕರಿತೀವಿ. ರಿಪೀಟಾಗಿ, ಉಭಯವಾಸಿಗಳು ಅಂದರೆ ನೀರು ಮತ್ತು ಭೂಮಿ ಎರಡರ ಮೇಲೂ ವಾಸ ಮಾಡುವಂಥ ಜೀವಿಗಳಿಗೆ ನಾವು ಉಭಯವಾಸಿಗಳು ಅಂತ ಕರಿತೀವಿ. ಆ್ಯಂಡ್ ದೆನ್ ಪೆರಿಡೋಫೈಟಾ. ಪೆರಿಡೋಫೈಟಾ ಈಸ್ ಆರ್ನಾಮೆಂಟಲ್ ಪ್ಲಾಂಟ್ಸ್. ಆರ್ನಾಮೆಂಟಲ್ ಅಂದರೆ ಆಭರಣ. ಇವಾಗ ನೀವು ಹೋಮಲ್ಲಿ ಡೆಕೋರೇಷನ್ ಆಗಿ ನೀವು ಪ್ಲಾಂಟನ್ನು ಗ್ರೋ ಮಾಡ್ತೀರಲ್ಲ, ದ್ಯಾಟ್ ಈಸ್ ಬಿಲಾಂಗ್ಸ್ ಟು ಪೆರಿಡೋಫೈಟಾ. ಆರ್ನಾಮೆಂಟಲ್ ಪ್ಲಾಂಟ್ಸ್. ಆ್ಯಂಡ್ ದೆನ್ ಜಿಮ್ನೋಸ್ಪರ್ಮ್, ಅನಾವೃತ ಬೀಜ ಸಸ್ಯಗಳು, ಜಿಮ್ನೋಸ್ಪರ್ಮ್ಸ್. ಆ್ಯಂಡ್ ಆಂಜಿಯೋಸ್ಪರ್ಮ್ ಈಸ್ ಆವೃತ ಬೀಜ ಸಸ್ಯಗಳು. ಇವನ್ನು ನಾವು 5 ಆಲ್ಗೆ, ಬ್ರಯೋಫೈಟ್ಸ್, ಪೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್. ನಾವು ಆರ್ಡರ್ ವೈಸ್ ನಾವು ಬಾಟನಿಯಲ್ಲಿ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಝುವಾಲಜಿ. ವಾಟ್ ಈಸ್ ಝುವಾಲಜಿ? ಆಸ್ ಐ ಸೇಡ್, ದ ಸ್ಟಡಿ ಆಫ್ ಅನಿಮಲ್ಸ್. The study of animals is called zoology. Animals ಅಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ? ನಾವು ಫುಡ್ ಇಂಟೇಕ್ ಮಾಡ್ತೀವಿ. ಫುಡ್ ಇಂಟೇಕ್ ಮಾಡಿ ಅದು ಡೈಜೆಸ್ಟ್ ಆಗುತ್ತೆ. ಹೌ ಇಟ್ ವಿಲ್ ಡೈಜೆಸ್ಟ್. ಆ್ಯಂಡ್ ವೈ ಟೈಗರ್ ಮರಿ ಹಾಕಿದಾಗ ಬೇಬಿ ಟೈಗರ್ಗೆ 3 ಮಂತ್ ಅದು ಬ್ಲೈಂಡ್ ಆಗಿರುತ್ತೆ. ವಾಟ್ ಈಸ್ ದಟ್? ಸ್ಟಡಿ ಝುವಾಲಜಿ. ಆ್ಯಂಡ್ ಪಿಕಾಕ್ ಲೆದರ್ ಫೆದರ್ಸ್ ಇರುತ್ತೆ ನವಿಲ್ಗರಿ. ಯಾಕೆ ಅದು ಕಲರ್ ಫೆದರ್ಸನ್ನು ಹೊಂದಿರುತ್ತೆ? ಟು ಅಟ್ರಾಕ್ಟ್ ಆಪೋಸಿಟ್ ಸೆಕ್ಸ್. ದಿಸ್ ಈಸ್ ಝುವಾಲಜಿ. So many things we are going
ಕಶೇರುಕ ಮತ್ತು ಅಕಶೇರುಕ ಪ್ರಾಣಿಗಳು. ಕಶೇರುಕ ಮತ್ತು ಅಕಶೇರುಕ ಪ್ರಾಣಿಗಳಿಗೆ ವ್ಯತ್ಯಾಸ ಏನಂತ ನಿಮಗೆ ಗೊತ್ತಿರುತ್ತೆ. ಬೆನ್ನು ಮೂಳೆ ಇರುವ ಪ್ರಾಣಿಗಳು ಹಾಗೂ ಬೆನ್ನು ಮೂಳೆ ಇರದೇ ಇರುವ ಪ್ರಾಣಿಗಳು. ಕಶೇರುಕ ಪ್ರಾಣಿಗಳು ಅಂದರೆ ಬೆನ್ನು ಮೂಳೆ ಇರುವಂಥ ಪ್ರಾಣಿಗಳಿಗೆ ನಾವು ಕಶೇರುಕ ಪ್ರಾಣಿಗಳು ಅಂತ ಕರಿತೀವಿ. ಅಕಶೇರುಕ ಅಂದರೆ ಬೆನ್ನು ಮೂಳೆ ಇರಲಾರುವಂಥ ಪ್ರಾಣಿಗಳಿಗೆ ನಾವು ಅಕಶೇರುಕಗಳು ಅಂತ ಕರಿತೀವಿ. And this is all about biology. And then coming to the topic, next topic, the living world. What is living world? Here, living ಅಂದ್ರೆ ಏನು? In biology definition, the study of living organism is called biology ಅಂತ ಕೇಳಿದ್ವಿ. ಲಿವಿಂಗ್ ಅಂದರೆ ಏನು? ಹಾಗಾದರೆ ಒಂದು ಯಾವುದೇ ಒಂದು ವಸ್ತುಗೆ ಅದಕ್ಕೆ ಜೀವ ಇದೆ ಅಂತ ಯಾವ ರೀತಿ ಹೇಳ್ತೀವಿ? ಸ್ಟೋನ್ ಇದೆ, ಆ ಸ್ಟೋನಿಗೆ ಜೀವ ಇದೆಯಾ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಸ್ಟೋನ್ ಆ್ಯಂಡ್ ಆ್ಯನ್ ಅನಿಮಲ್? ಅನಿಮಲ್ಗೆ ಮತ್ತು ಸ್ಟೋನ್ಗೆ ಇರೋ ವ್ಯತ್ಯಾಸ ಏನು? ಓಕೆ, and then the definition of living is the organism which is respired, reproduce and growth and metabolic activity. It is called living organism. ಒಂದು ಜೀವಿ ಅದು ಲಿವಿಂಗ್ ಅಂತ ಹೇಳ್ಕೋಬೇಕಾದ್ರೆ ಒಂದು ಕೆಲವೊಂದಿಷ್ಟು ಮಾನದಂಡಗಳನ್ನ ಹೊಂದಿರುತ್ತೆ. ಸರ್ಟನ್ ಕ್ರೈಟೀರಿಯಾಸ್ ಆರ್ ಪ್ರೆಸೆಂಟ್ ಇನ್ ಅ ಅನಿಮಲ್ ವಿಚ್ ಈಸ್ ಕಾಲ್ಡ್ ಬೈ ಲಿವಿಂಗ್, ದಟ್ ಆರ್ ಗ್ರೋತ್. ಒಂದು ಗ್ರೋತ್ ಅಂದರೆ ಏನು? ಬೆಳವಣಿಗೆ. ಈಗ ಫಸ್ಟು ಮನುಷ್ಯ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಂಗನ್ನು ತಗೊಳ್ಳೋಣ. ಫಸ್ಟು ಹುಟ್ಟಿದಾಗ 2.5 to 3.5 kg ಇರ್ತಾನೆ. ಬೆಳೀತಾ ಬೆಳೀತಾ ಅವ್ನು ಏಜ್ ಆಗ್ತಾ ವಿತ್ ಟೈಮ್ his weight and size, length decreasing. This is nothing but the growth. And increasing the mass and size of an organism is called growth. Okay, I repeat again. Increasing the mass and size of an organism is called growth. Okay, ಒಂದು ಜೀವಿಯ ಅದ್ರ ವೇಟ್, ಹೈಟ್ ಆ್ಯಂಡ್ ಸೈಜ್ ಇನ್ಕ್ರೀಸ್ ಆಗೋದನ್ನು ನಾವು ಗ್ರೋತ್ ಅಂತ ಹೇಳ್ತೀವಿ. ನಾವು ಇದನ್ನ ಒಂದು ಗ್ರೋತ್, ಇದೊಂದು ಲಕ್ಷಣ, ಬೆಳವಣಿಗೆ, ಒಂದು ಇದೊಂದು ಬೆಳವಣಿಗೆ ಅಂತ ಜಸ್ಟ್ ಕನ್ಸಿಡರ್ ಮಾಡೋ ಲಿವಿಂಗ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆಪ್ಪ ಅಂದರೆ ಮೌಂಟೇನ್ಸು ಗ್ರೋತ್ ಆಗುತ್ತೆ ಆ್ಯಂಡ್ ಸ್ಯಾಂಡ್ಸ್ ಎಲ್ಲ ಲೆವೆಲಿಂಗ್ ಆಗುತ್ತೆ. ವರ್ಷ ಹೊತ್ತು ಸ್ಯಾಂಡ್ಸು ಗ್ರೋತ್ ಆಗುತ್ತೆ. ಸೊ ಈ ಒಂದು ಕ್ವಾಲಿಟಿನ ನಾವು ಇದ್ರ ಗ್ರೋತ್ ಆಧಾರದ ಮೇಲೆ ಅದೊಂದು ಪ್ರಾಣಿ ಲಿವಿಂಗ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಅದು ಕ್ಲಿಯರ್, ಐ ಹೋಪ್ ಆರ್ ಇನ್ ಕ್ಲಿಯರ್ ವಾಟ್ ಗ್ರೋತ್? ಬೆಳವಣಿಗೆ, ಇನ್ಕ್ರೀಸಿಂಗ್ ದಿ ಮಾಸ್ ಆ್ಯಂಡ್ ಸೈಜ್ ಆಫ್ ಆನ್ ಆರ್ಗ್ಯಾನಿಸಮ್ಸ್. ಆ್ಯಂಡ್ ಕಮಿಂಗ್ ಟು ದಿ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂದರೆ ಏನು? ಸಂತಾನೋತ್ಪತ್ತಿ. ಓಕೆ, ಮರಿ ಹಾಕೋದು ಮತ್ತು ಮೊಟ್ಟೆ ಇಡೋ ಪ್ರಾಣಿಗಳು ಏನಂತ ಕರಿತೀವಿ? ಸಸ್ತನಿಗಳು, ಮ್ಯಾಮಲ್ಸ್. ಮ್ಯಾಮಲ್ಸ್ ಅಂದರೆ ಏನು? ಮರಿ ಹಾಕೋ ಒಂದು ಕೆಪಾಸಿಟಿ ಇರೋ ಅಂತ ಪ್ರಾಣಿಗಳಿಗೆ ಮ್ಯಾಮಲ್ಸ್ ಅಂತ ಕರಿತೀವಿ. ಓಕೆ, ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್. ದ ಪ್ರೊಡಕ್ಷನ್ ಆಫ್ progeny which is less and more similar their parents. Production of progeny which is less and more similar of their parents. ಇವಾಗ ಮನುಷ್ಯನಲ್ಲಿ ತಗೊಳ್ಳಿ. ಒಬ್ಬ ಮನುಷ್ಯ ತಂದೆ ಕ್ಯಾರೆಕ್ಟರಿಸ್ಟಿಕ್ಸು ಆ್ಯಂಡ್ ತಾಯಿ ಕ್ಯಾರೆಕ್ಟರ್ಸು ಈಕ್ವಲ್ ಆಗಿ ಹೊಂದಿರ್ಬೋದು, ಅಥವಾ ಅವನು ಫುಲ್ ತಂದೆ ಥರನೇ ಇರ್ಬೋದು, ಅಥವಾ ಫುಲ್ ತಾಯಿ ಥರನೇ ಇರ್ಬೋದು. ಅವನ ಪೇರೆಂಟ್ಸಲ್ಲಿರೋ ಕಡಿಮೆ ಕ್ಯಾರೆಕ್ಟರ್ಸ್ನು ಮತ್ತು ಜಾಸ್ತಿ ಕ್ಯಾರೆಕ್ಟರ್ಸ್ನು ಹೊಂದಿರ್ಬೋದು. ಓಕೆ, ಜೊತೆಗೆ ದ ಪ್ರೊಡಕ್ಷನ್ ಆಫ್ progeny which is less and more similar to their parents. ಅವನ ಪೇರೆಂಟ್ಸಲ್ಲಿರೋ ಒಂದಿಷ್ಟು ಸಿಮಿಲರ್ ಕ್ಯಾರೆಕ್ಟರ್ಸನ್ನು ಒಳಗೊಂಡಿರುತ್ತೆ. ಆ್ಯಂಡ್ ರೀಪ್ರೊಡಕ್ಷನ್ನಲ್ಲಿ 2 types. ರೀಪ್ರೊಡಕ್ಷನ್ ಕಂಟೈನಿಂಗ್ 2 types, that is sexual reproduction and asexual reproduction. Okay, sexual reproduction. What is sexual reproduction? Okay, fusion of male and female gametes. Okay, ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆಗಿ ಸೆಕ್ಸುವಲ್ ಮೆಥಡಿಂದ ರೀಪ್ರೊಡ್ಯೂಸ್ ಆಗ್ತಿರುತ್ತೆ. ಓಕೆ, ಆ್ಯಂಡ್ ಅಸೆಕ್ಸುವಲ್ ದೇರ್ ಈಸ್ ನೋ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಓಕೆ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂದರೆ ಏನು? ಮೇಲ್
coming year. Okay, and then asexual reproduction. Okay, asexual reproduction ನಲ್ಲಿ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ರೋಲ್ ಇರಲ್ಲ. ಸೊ ಹೌ ಇಟ್ ವಿಲ್ ರೀಪ್ರೊಡ್ಯೂಸ್, ಹೆಂಗೆ ಅದು ಸಂತಾನೋತ್ಪತ್ತಿ ಕ್ರಿಯೆ ಮಾಡುತ್ತೆ. ಓಕೆ, ಹಿಯರ್ ದೇರ್ ಆರ್ 3 types. Fragmentation. First one is fragmentation, second one is budding and spore formation. Okay, asexual reproduction containing 3 types mainly. First one is fragmentation and second one is budding and third one is spore formation. Fragmentation ಅಂದ್ರೆ ಏನು, ಫ್ರಾಗ್ಮೆಂಟ್ಸ್ ಅಂದ್ರೆ ಏನು, ತುಂಡುಗಳು. ಓಕೆ, ಒಂದು ಹೋಲ್ ಒಂದು ನೀವು ಥ್ರೆಡ್ ಅನ್ನು ತಗೊಂಡು ಅದನ್ನ ಪೀಸ್ ಆಗಿ ಮಾಡಿ, ದಟ್ ಈಸ್ ನಥಿಂಗ್ ಬಟ್ ಫ್ರಾಗ್ಮೆಂಟ್ಸ್. ಇನ್ ಫ್ರಾಗ್ಮೆಂಟೇಷನ್ ದ ಎಕ್ಸಾಂಪಲ್ ಪ್ಲುಮೇರಿಯಾ. ಪ್ಲುಮೇರಿಯಾ ಸ್ಟ್ರಕ್ಚರ್ ಲೈಕ್ ದಿಸ್. ಇದು ಈ ರೀತಿಯಾಗಿ ಇರುತ್ತೆ ಸ್ಟ್ರಕ್ಚರ್. ಈ ಒಂದು ಪ್ಲುಮೇರಿಯಾದ ಯಾವುದೇ ಫ್ರಾಗ್ಮೆಂಟ್ಸ್ ಕಟ್ ಆಗಿ ದಿಸ್ ಈಸ್ continue as new organisms. Okay, Plumeria structure irutte long agi, idralliರುವ fragments ಒಂದೆರಡು pieces fragments ಕಟ್ ಆಗಿ ಇವು ಏನು ಕಂಟಿನ್ಯೂ ಆಗುತ್ತೆ, these are baby Plumeria. ಓಕೆ, ಈಗ ಫ್ರಾಗ್ಮೆಂಟ್ಸ್ ಕಟ್ ಆಗಿ ಹೊಸ ಜೀವಿಯಾಗಿ ಮಾರ್ಪಡ್ಕೊಳ್ಳುತ್ತೆ. and yeast is example of budding. ಓಕೆ, ಬಡ್ಡಿಂಗ್ ಅಂದರೆ ಏನು, ಮೊಗ್ಗು. ಓಕೆ, ಬಡ್ಡಿಂಗ್ ಇದು ಈಸ್ಟ್ ಆರ್ಗ್ಯಾನಿಸಮ್ಸ್. ಇಲ್ಲಿ ರೀಪ್ರೊಡಕ್ಷನ್ ಆಗುತ್ತೆ. ಯಾವ ರೀತಿ ಆಗುತ್ತೆ, ಬಡ್ಡಿಂಗ್ ಅಂದರೆ ಏನು, ಈ ಒಂದು ಸೆಲ್ಲಲ್ಲಿ ಇದರ ಬಡ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಲೇಟರ್ ಇಟ್ ಈಸ್ ಸಪ್ರೇಟ್ ಫ್ರಮ್ ದಿ ಬಾಡಿ. ಆ್ಯಂಡ್ it is continued as new yeast organisms. Okay, understand. budding ಅಂದ್ರೆ ಏನು, budding ಅಂದ್ರೆ yeast cell ಅಲ್ಲಿ bud type form ಆಗಿ ಆಮೇಲೆ later separate ಆಗುತ್ತೆ. yeast cells separate ಆಗಿ ಹೊಸ yeast cell ಆಗಿ ಕನ್ವರ್ಟ್ ಆಗುತ್ತೆ. and then spore formation. What is spore formation? All of you know about bacteria. Bacteria ಅಂದ್ರೆ ಏನು, that is microorganisms. ಬ್ಯಾಕ್ಟೀರಿಯಾದಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾನು ಇದೆ, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನು ಇದೆ. ಓಕೆ, ವಿದೌಟ್ ಬ್ಯಾಕ್ಟೀರಿಯಾಸ್ ಅವರ್ ಲೈಫ್ ಈಸ್ ಇನ್ಕಂಪ್ಲೀಟ್. ಹೇಗೆ ಬ್ಯಾಕ್ಟೀರಿಯಾ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ. ಮೊಸರು ಕರ್ಡ್ ಕೇಳಿದರೆ ಹೆಪ್ಪಾಗ್ತೀರ, ಅಲ್ಲಿ ಯಾವ ಒಂದು ರಿಯಾಕ್ಷನ್ಸ್ ನಡೆಯುತ್ತೆ. ನೈಟ್ ನೀವು ಹಾಲಿಗೆ ಹೆಪ್ಪಾಗಿ ಮಾರ್ನಿಂಗ್ ಅಂದರೆ ಅದು ಮೊಸರಾಗಿರುತ್ತೆ. ದೇರ್ ಈಸ್ ಸಮ್ ಬ್ಯಾಕ್ಟೀರಿಯಾ ವಿಚ್ ಹೆಲ್ಪ್ಸ್ ಯು ಟು ಗಿವ್ ಕರ್ಡ್. ಕೆಲವು ಬ್ಯಾಕ್ಟೀರಿಯಾಸ್ ನಿಮಗೆ ಕರ್ಡನ್ನು ಕೊಟ್ಟಿರುತ್ತೆ. ಆ್ಯಂಡ್ ಯು ಆರ್ ಪ್ರಿಪೇರಿಂಗ್ ಇಡ್ಲಿ ದೋಸಾ, ದಟ್ ಈಸ್ ಆಲ್ಸೋ ರೋಲ್ ಆಫ್ ಬ್ಯಾಕ್ಟೀರಿಯಾ. ಯು ಆರ್ ಗೆಟಿಂಗ್ ಇಡ್ಲಿ ಆ್ಯಂಡ್ ದೋಸಾ ಆ್ಯಂಡ್ ಸಮ್ ಬೇಕರಿ ಪ್ರಾಡಕ್ಟ್ಸ್. ಓಕೆ, ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾಸ್ ಆಲ್ಸೋ ಹಾರ್ಮ್ಫುಲ್ that are causing several diseases which is very dangerous to human life. Okay, spore formation. Okay, I think you people are clear about fragmentation and budding, and now spore formation. It is also one of the type of asexual reproduction. Here it is bacteria. In bacterial body, spores are forming, and the spores coming out, these are nothing but new bacterial cell. Okay, then growth ಆಯಿತು and reproduction ಆಯಿತು. Okay, reproduction ಒಂದು ಕ್ವಾಲಿಟಿನೇ ನಾವು ಅದು ಗ್ರೋತ್ ಕಂಪ್ಲೀಟ್ ಆಗಿ ಒಂದು ಕ್ಯಾರೆಕ್ಟರ್ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ
ಓಕೆ, ನಾವು ಆಕ್ಸಿಜನನ್ನು ಇನ್ಹೇಲ್ ಮಾಡ್ತೀವಿ, ಆಕ್ಸಿಜನನ್ನು ಇನ್ಹೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡನ್ನ ಎಕ್ಸೇಲ್ ಮಾಡ್ತೀವಿ. ಓಕೆ, ಆಮ್ಲಜನಕವನ್ನು ಉಸಿರಾಟಕ್ಕೆ ತಗೊಂಡು ಇಂಗಾಲದ ಡೈಆಕ್ಸೈಡನ್ನು ನಾವು ಆಚೆ ಹಾಕ್ತೀವಿ. ಸೊ ಒಳಗಡೆ ಏನು ಪ್ರೊಸೆಸ್ ಇರುತ್ತೆ ಹೋಗಿ ಅದು ಆಕ್ಸಿಜನ್ ನಮ್ಮ ದೇಹದ ಎಲ್ಲ ಸೆಲ್ಗಳಿಗೂ ಸರ್ಕ್ಯುಲೇಟ್ ಆಗಿ ಕಾರ್ಬನ್ ಡೈಆಕ್ಸೈಡನ್ನು ಅದನ್ನು ರಿಸೀವ್ ಮಾಡಿಕೊಂಡು ಆಚೆ ಬಿಡುತ್ತೆ. ದಿಸ್ ಪ್ರೋಸೆಸ್ ಈಸ್ ನಥಿಂಗ್ ಬಟ್ ಮೆಟಬಾಲಿಸಮ್. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ದಿ ಡೈಜೆಷನ್. ನಾವು ಡೈಜೆಷನಲ್ಲಿ ಫುಡ್ ಇಂಟೇಕ್ ಮಾಡ್ತೀವಿ, ಊಟ ಮಾಡ್ತೀವಿ. ಅದು ಊಟ ಒಳಗಡೆ ಹೋದರೆ ಸರ್ಟನ್ ಬೈಲ್ ಜ್ಯೂಸಸ್, ಸಲವೈರಿ ಅಮೈಲೇಸ್, ಸರ್ಟನ್ ಕೆಮಿಕಲ್ ಕಾಂಪೋಸಿಷನಿಂದ ಅದು ಡೈಜೆಸ್ಟ್ ಆಗಿ ನಮ್ಮ ಒಂದು ಬಾಡಿ ಪಾರ್ಟ್ಸಲ್ಲಿ ಅದು ಅಬ್ಸಾರ್ಪ್ಷನ್ ಆಗಿ ಲಾಸ್ಟಿಗೆ ವೇಸ್ಟ್ ಪ್ರಾಡಕ್ಟು ರಿಮೂವ್ ಆಗುತ್ತೆ. ವಾಟ್ ಈಸ್ ದಿಸ್? ದಿಸ್ ಈಸ್ ಆಲ್ಸೋ ಮೆಟಬಾಲಿಸಮ್. ರೆಸ್ಪಿರೇಷನ್ ಆಗಿರ್ಬೋದು, ಎಕ್ಸ್ಕ್ರೀಷನ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಇವೆಲ್ಲ ಪ್ರಕ್ರಿಯೆಗಳು ನಡೆಯೋದು ಮೆಟಬಾಲಿಸಮ್ ಅಂಡರಲ್ಲಿ. ಮೆಟಬಾಲಿಸಮ್ನ ಕನ್ನಡದಲ್ಲಿ ದೇಹದಲ್ಲಿ ನಡೆಯುತ್ತಿರುವ ಚಯಾಪಚಯ ಕ್ರಿಯೆಗಳಿಗೆ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಚಯಾಪಚಯ ಅಂದ್ರೇನು ಅಂತ ಡೈಜೆಷನ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಅಥವಾ ಎಕ್ಸ್ಕ್ರೀಷನ್ ಆಗಿರ್ಬೋದು, ಬ್ಲಡ್ ಪಂಪಿಂಗ್ ಆಗಿರ್ಬೋದು, ಇವೆಲ್ಲ ಒಂದು ಕೆಪಾಸಿಟಿ ಯಾವುದರಿಂದ ಅಂದರೆ ಮೆಟಬಾಲಿಸಮ್. ವಾಟ್ ಈಸ್ ದ ಡೆಫಿನಿಷನ್? ಕಮಿಂಗ್ ಟು ದಿ ಡೆಫಿನಿಷನ್ ಆಫ್ ಮೆಟಬಾಲಿಸಮ್. ದ ಮೆಟಬಾಲಿಸಮ್ ಈಸ್ the sum total of reaction in the body is metabolisms. Okay, the sum total of ಎಲ್ಲ ಒಂದು ರಿಯಾಕ್ಷನನ್ನು ಬಾಡಿನಲ್ಲಿ ನಡೆಯೋದನ್ನು, ಓಕೆ, ದ ಸಮ್ ಟೋಟಲ್ ಆಫ್ ದ ರಿಯಾಕ್ಷನ್ ಈಸ್ ಕಾಲ್ಡ್ ಮೆಟಬಾಲಿಸಮ್. ಓಕೆ, ಮೆಟಬಾಲಿಸಮ್ ಇದು ಈ ಕ್ಯಾರೆಕ್ಟರ್ನ ಈ ಒಂದು ಸ್ವಭಾವವನ್ನು ನಾವು ಲಿವಿಂಗ್ ಅಂತ ಹೇಳ್ಬೋದಾ? ಎಸ್, ಡೆಫಿನೆಟ್ಲಿ 200%. ವೈ? ಓನ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಮೆಟಬಲೈಸ್. ಬರೀ ಜೀವ ಇರೋ ಪ್ರಾಣಿಗಳಲ್ಲಿ ಮಾತ್ರ ಮೆಟಬಾಲಿಸಮ್ ನಡೆಯುತ್ತೆ. ಓಕೆ, ಇವಾಗ ಒಂದು ಸ್ಟೋನಲ್ಲಿ ಡೈಜೆಷನ್ ಆಗುತ್ತಾ, ಎಕ್ಸ್ಕ್ರೀಷನ್ ಆಗುತ್ತಾ? ನೋ, ನಥಿಂಗ್. ಮೌಂಟೇನಲ್ಲಿ ಡೈಜೆಷನ್ ಆಗುತ್ತಾ, ಎಕ್ಸ್ಕ್ರೀಷನ್ ಆಗುತ್ತಾ, ಮೆಟಬಾಲಿಸಮ್ ಆಗುತ್ತಾ? ನೋ. ಓನ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಬರೀ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಮಾತ್ರ ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆಗಳು ನಡೆಯುತ್ತೆ. ಸೊ ನಾವು ಮೆಟಬಾಲಿಸಮ್ ಈ ಒಂದು ಕ್ಯಾರೆಕ್ಟರ್ನ ನಾವು ಲಿವಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಕಮಿಂಗ್ ಟು ದಿ fourth criteria, what is response to stimuli. Response to stimuli ಅಂದ್ರೇನು? ಹೈಸ್ಕೂಲಲ್ಲಿ ಓದಿರ್ತೀರ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರೇನು? ನೀವು ದಾರಿಯಿಂದ ನಡ್ಕೊಂಡು ಹೋಗ್ತಿದ್ದೀರ, ಸಡನ್ ನಾವು ಎದುರು ಹಾವು ಬರುತ್ತೆ, ನೀವು ಅದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಂತ್ಕೊಂತೀರ, ಅವು ಹಾವು ಬಂತು. ನೋ, ಸಡನ್ಲಿ ಯು ಸ್ಟಾರ್ಟೆಡ್ ರನ್ ಅವೇ. ಓಕೆ, ನೀವು ಅದರಿಂದ ಹೋಗೋ ಸ್ಟಾರ್ಟ್ ಮಾಡ್ತೀರಿ. ಒಂದು ಬಿಸಿಯಾದ ಪದಾರ್ಥ, ಐರನ್ ಬಾಕ್ಸ್ ಯಾರೋ ಹಚ್ಚಿರ್ತಾರೆ, ನಿಮಗೆ ಗೊತ್ತಿಲ್ಲದೆ ಅದನ್ನು ಟಚ್ ಮಾಡ್ತೀವಿ, ಸಡನ್ ಆಗಿ ಕೈ ಹಿಂತುಕೋತೀರ. ದಟ್ ಈಸ್ ಕಾಲ್ಡ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಓಕೆ, ಯು ಹ್ಯಾವ್ ದ ಕೆಪಾಸಿಟಿ ಟು ರೆಸ್ಪಾನ್ಸ್ ಟು ದಿ ಎನ್ವಿರಾನ್ಮೆಂಟ್. ನೀವು ಎನ್ವಿರಾನ್ಮೆಂಟಿಗೆ ಅದರ ಸರಿಯಾಗಿ ರೆಸ್ಪಾನ್ಸ್ ಮಾಡುವಂಥ ಕೆಪಾಸಿಟಿ ಏನಿರುತ್ತಲ್ಲ, ಅದಕ್ಕೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಕರಿತೀವಿ. ಅಂದರೆ ಅದು ನಮಗೆ ಸಿಗ್ನಲ್ ಕೊಡುತ್ತೆ. ಓಕೆ, ಎದುರಿಗೆ ಹಾವಿದೆ, ಪ್ಲೀಸ್ ರನ್, ಅದು ಬಿಸಿ ಇದೆ, ಕೈ ತಗೋ. ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ದಟ್ ಈಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಓಕೆ, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನಾವು ಲಿವಿಂಗ್ ಅಂತ ಹೇಳ್ಬೋದಾ? ಎಸ್, ಅಫ್ ಕೋರ್ಸ್. ಓಕೆ, ಇದು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಕೆಪಾಸಿಟಿ ಎನ್ವಿರಾನ್ಮೆಂಟ್ಗೆ ಸರ್ಟನ್ ಆಗಿ ರೆಸ್ಪಾನ್ಸ್ ಮಾಡೋದಂಥ ಕೆಪಾಸಿಟಿ ಜಾಸ್ತಿ ಇರೋದು ಮನುಷ್ಯನಿಗೆ. ಓಕೆ, ಆ್ಯಂಡ್ ದೀಸ್ ಆರ್ ಕ್ರೈಟೀರಿಯಾ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈ ಒಂದು 4 ಕ್ರೈಟೀರಿಯಾದಿಂದ ನಾವು ಒಂದು
is living organisms. We can say that is living organisms by these four criteria. Okay, what are first criteria? I will explain again. Growth. What is growth? Increasing the size and mass of an organisms is called growth. ಬೆಳವಣಿಗೆ. Okay, then reproduction. ಸಂತಾನೋತ್ಪತ್ತಿ ಕ್ರಿಯೆ. Okay, the production of progeny. The production of progeny which is less and more similar to their parents is called reproduction. Reproduction, it is containing two types. First one is sexual reproduction and second asexual reproduction. Sexual reproduction, what is sexual reproduction? The fusion of male and female gametes is called sexual reproduction. And asexual reproduction, what is asexual reproduction? There is no fusion of male and female gametes. ಅಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸು ಫ್ಯೂಸ್ ಆಗಲ್ಲ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ದ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಅಸೆಕ್ಸುವಲ್ ರಿಪ್ರೊಡಕ್ಷನಲ್ಲಿ 3 ಟೈಪ್ಸ್. ಫಸ್ಟ್ ಒನ್ ಯಾವುದು? ಇಟ್ ಈಸ್ ಕಂಟೈನಿಂಗ್ 3 ಟೈಪ್ಸ್. ಫಸ್ಟ್ ಒನ್ ಈಸ್ ಫ್ರಾಗ್ಮೆಂಟೇಷನ್, ಸೆಕೆಂಡ್ ಒನ್ ಈಸ್ ಬಡ್ಡಿಂಗ್, ಥರ್ಡ್ ಒನ್ ಈಸ್ ಸ್ಪೋರ್ ಫಾರ್ಮೇಷನ್. Okay, fragmentation. Fragmentation, what I said, what I gave the example to fragmentation, flunaria. Okay, fragmentation is what? Fragments ಆಗಿ ಅದು reproduce ಆಗೋದು. Fragments ಫಾರ್ಮ್ ಆಗಿ ಅದು ಈಚ್ ಫ್ರಾಗ್ಮೆಂಟ್ ನ್ಯೂ ಆರ್ಗ್ಯಾನಿಸಮ್ ಆಗಿ ಕನ್ವರ್ಟ್ ಆಗೋದು. Okay, the example is flunaria. And budding. In budding, yeast is the example. What is budding? Okay, as I explained with diagram, ಒಂದು ಈಸ್ಟ್ ಸೆಲ್ಲಲ್ಲಿ ಬಡ್ ಸ್ಟ್ರಕ್ಚರ್ ಫಾರ್ಮ್ ಆಗಿ ಅದು ಒಂದು ಬಾಡಿಯಿಂದ ಸೆಪ್ರೇಟ್ ಆಗಿ ನ್ಯೂ ಈಸ್ಟ್ ಸೆಲ್ ಆಗಿ ಕನ್ವರ್ಟ್ ಮಾಡೋದು. ಆ್ಯಂಡ್ ದೆನ್ ಸ್ಪೋರ್ ಫಾರ್ಮೇಷನ್. ಸ್ಪೋರ್ ಫಾರ್ಮೇಷನ್ ಅಂದರೆ ಏನು? ಇನ್ ಬ್ಯಾಕ್ಟೀರಿಯಾ, within the bacterial cell, spore is forming and it is continuing as the new bacterial cell. And third criteria is metabolism. Okay, what is metabolism? As I said, the sum total of the reaction in the organisms is called metabolism. Okay, metabolism bari living organisms alli matra nadayutte. Okay, non living organisms alli nadiyalla. And fourth criteria is response to stimuli. ಅಂದರೆ ನೀವು ಎನ್ವಿರಾನ್ಮೆಂಟಿಗೆ ತಕ್ಕನಾಗಿ ನೀವು ರಿಯಾಕ್ಟ್ ಮಾಡೋ ಕೆಪಾಸಿಟಿ ಏನಿರುತ್ತಲ್ಲ ಅದಕ್ಕೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಕರಿತೀವಿ. ಓಕೆ, ದೀಸ್ ಆರ್ ಯು ಆಲ್ರೆಡಿ ಸ್ಟಡಿಡ್ ಇನ್ ಹೈಸ್ಕೂಲ್. ಸೇಮ್ ಏನಪ್ಪ ಅಂದರೆ ಇಲ್ಲಿ ಇಂಗ್ಲೀಷಲ್ಲಿರುತ್ತೆ, ಅಲ್ಲಿ ಕನ್ನಡದಲ್ಲಿರುತ್ತೆ. ಓಕೆ, ಹೋಗ್ತಾ ಹೋಗ್ತಾ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕಾನ್ಸೆಪ್ಟ್ ತುಂಬ ಈಸಿಯಾಗಿರುತ್ತೆ. ಅದನ್ನು ನೀವು ಇಂಗ್ಲೀಷಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಮುಂದೆ ಬರ್ತಾ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.